ತುಂಬಾ ಜನ ಕೇಳ್ತಿದ್ರಲ್ಲ ಗೈಸ್, ನಂಬರ್ ಪ್ಲೇಟ್ ಯಾಕೆ ಹಾಕಿಲ್ಲ ಅಂತ. ನಂಬರ್ ಪ್ಲೇಟ್ ಹಾಕ್ಸೋವರೆಗೂ ಒಂದು ತಲೆನೋವು, ನಂಬರ್ ಪ್ಲೇಟ್ ಹಾಕ್ಸಾದ್ಮೇಲೆ ಇನ್ನೊಂದ್ ತರ ತಲೆನೋವು. ನಾನು ಗಾಡಿ ಎತ್ಕೊಂಡ್ ಬಂದ್ಬಿಟ್ಟು ಆನ್ ಮಾಡ್ಬಿಟ್ಟೆ, ಪಕ್ಕದಲ್ಲಿ ಆಂಟಿ ಫೋನ್ ಮಾತಾಡ್ತವ್ರೆ, ಬೈತವ್ರೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಇಂದ ಅದು ಅಪ್ಡೇಟ್ ಬಂದಿದ್ದು. ಹೈ ಸ್ಪೀಡ್ ಆಗಿ ನೀವೇನಾದ್ರು ಓಡಿಸ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ. ಫಸ್ಟ್ ಕಾಂಗ್ರಾಚ್ಯುಲೇಷನ್ ನಿಮ್ಗೆ, ತುಂಬಾ ಪ್ರೀಮಿಯಂ ಕಾಣಿಸ್ತಾ ಇದೆ. ಆರೋ ಎಕ್ಸಾಸ್ಟ್ ಮೇನ್ಲಿ. ತುಂಬಾ ಜನ ಕೇಳ್ತಿದ್ರಿ ಮೀಟಪ್ ಮಾಡೋಣ ಅಂತ ಅಂದ್ಬಿಟ್ಟು, ಅವತ್ತೊಂದು ದಿನ ನಾವು ಮೀಟಪ್ ಕೂಡ ಆರ್ಗನೈಸ್ ಮಾಡ್ತಾ ಇದೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂತ ಅಂದ್ರೆ, ಇವತ್ತೊಂದು ಕೆಲವು ಮಲ್ಟಿಪಲ್ ಅಪ್ಡೇಟ್ಸ್ಗಳನ್ನ ಕೊಡಬೇಕಿತ್ತು. ಸೊ ಮೊದಲನೇದಾಗಿ ನನ್ನ ZX6 ಆಕ್ಸೆಸರೀಸ್ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ ಬರೋದಕ್ಕೆ ರೆಡೆಸರೇನೋ ಹೋಗಬೇಕು. ಕೆಲವೊಂದು ಆಕ್ಸೆಸರೀಸ್ ಆಲ್ರೆಡಿ ಬಂದಿದೆಯಂತೆ, ಹೋಗಿ ಚೆಕ್ ಮಾಡ್ಕೊಂಡು ಡಿಸೈನ್ ಎಲ್ಲನೂ ನೋಡ್ಕೊಂಡು ಬಾಣ ಅಂತ ಅಂದ್ಬಿಟ್ಟು, ಇನ್ ಕೇಸ್ ಏನಾದ್ರು ಮೈನ್ಯೂಟ್ ಚೇಂಜಸ್ ಏನಾದ್ರು ಇತ್ತು ಅಂತಂದ್ರೆ ಹಾಗೇನೆ ಸ್ವಲ್ಪ ಹೇಳೋದಕ್ಕೂ ಸರಿ ಹೋಗುತ್ತೆ, ಫೀಡ್ಬ್ಯಾಕ್ ಎಲ್ಲ ಕೊಡೋದಕ್ಕೆ. ಸೊ ಅದಕ್ಕೆ ಇವಾಗ ರೆಡೆಸರಿನ ಹತ್ರ ಹೋಗ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ಅಪ್ಡೇಟ್ ಏನು ಅಂತ ಅಂದರೆ, ನನ್ನ ಬೈಕ್ಗೆ ಟೈರ್ಸ್ ಕೂಡ ತರಿಸಿದ್ದೀನಿ. ಸೊ ಇಲ್ಲೇ ಇದೆ ನೋಡಿ, ಹೊಸದು ಫ್ರಂಟ್ ಮತ್ತು ಬ್ಯಾಕ್ ಎರಡು ಟೈರನ್ನು ಬಂದಿದೆ. ಇವತ್ತು ಆ್ಯಕ್ಚುಲಿ ಟೈರ್ನ ಫಿಟ್ ಮಾಡಿಸೋದಕ್ಕೆ ಹೋಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಲೇಟ್ ಆಗಿದೆ. ಇವಾಗ ಆ್ಯಕ್ಚುಲಿ ನಾನು ಲಾಗ್ ಮಾಡ್ತಿರೋದು ಇವಾಗ ಈವ್ನಿಂಗು, ನೈಟ್ 8 ಗಂಟೆ. ಸೊ ಆಲ್ರೆಡಿ ಟೈಮ್ ಆಗಿದೆ. ನಾಳೆ ಇಲ್ಲಾಂದರೆ ನಾಳಿದ್ದು ಯಾವಾಗಾರು ಹೋಗಿ ಟೈರ್ನ ಫಿಟ್ ಮಾಡ್ಸ್ಕೊಂಡು ಬರ್ತೀನಿ. ಸೊ ಯಾವ ಟೈರು ಎಷ್ಟಾಯಿತು ಏನು ಅದೆಲ್ಲ ಎಲ್ಲಿಂದ ತರಿಸಿದೆ ಅದೆಲ್ಲನೂ ನಿಮಗೆ ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ, ಇನ್ಸ್ಟಾಲೇಷನ್ ಮಾಡಿಸ್ಬೇಕಾದ್ರೆ. ಯಾಕಂದರೆ ಅದ್ರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳಿದೆ. ಸೊ ಎಲ್ಲನೂ ಇದೇ ವ್ಲಾಗಲ್ಲಿ ಹೇಳಿದ್ರೆ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ, ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಬೈಕ್ದು ನಂಬರ್ ಪ್ಲೇಟ್ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಅದೇನಾಗಿದೆ ಅಂತ ಅಂದರೆ, ಹಳೆ ಓನರ್ ಹತ್ರ ನಂಬರ್ ಪ್ಲೇಟ್ ಇತ್ತು, ಬಟ್ ಅದೊಂದು ಸ್ವಲ್ಪ ಹಾಳಾಗಿದೆ. ಅದು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಎಲ್ಲನೂ ಬರುತ್ತಲ್ಲ, ಅದೊಂದು ಸ್ವಲ್ಪ ಎದ್ಬಿಟ್ಟಿತ್ತು. ಸೊ ಅದಕ್ಕೆ ಅವ್ರು ಕೇಳಿದ್ರು, ನಿಮ್ಗೆ ಬೇಕು ಅಂದರೆ ಕಳಿಸ್ತೀನಿ, ಬಟ್ ಅದೆಲ್ಲ ಹಾಳಾಗಿದೆ, ಬೆಟರ್ ಹೊಸದೇನೆ ಆರ್ಡರ್ ಮಾಡಿ ಅಂತಂದ್ರು. ಹೊಸದೇನಂದ್ರೆ HSRP ಆರ್ಡರ್ ಮಾಡಬೇಕು. HSRP ಆರ್ಡರ್ ಮಾಡ್ಬೇಕಾದ್ರೆ ವೆಬ್ಸೈಟಲ್ಲಿ ಏನೋ ಎರರ್ ಬರ್ತಾರೆ. ಸೊ ಅದಕ್ಕೆ ನಾನು ಅದು ಇಮಿಡಿಯೇಟಾಗಿ ಆರ್ಡರ್ ಮಾಡೋಕ್ಕಾಗಿಲ್ಲ. ಸೊ ಡೀಲರ್ ಹತ್ರ ಕೊಟ್ಟಿದ್ದೀನಿ. ಸೊ ಡೀಲರು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದರೆ, ಸೊ ಸದ್ಯಕ್ಕೆ ಟೆಂಪ್ರರಿಗೆ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ IND ನಂಬರ್ ಪ್ಲೇಟನ್ನೇ ಇವಾಗ ಆರ್ಡರ್ ಮಾಡಿದ್ದೀನಿ. ಸೊ ನಂಬರ್ ಪ್ಲೇಟ್ಸ್ ಬಂದಿದೆ, ಬಟ್ ನಂಬರ್ ಪ್ಲೇಟು ಬ್ಯಾಕ್ ಸೈಡ್ಗೆ ಹಾಕ್ಬೋದು, ಫ್ರಂಟ್ ಸೈಡ್ ಹಾಕೋಕ್ಕಾಗಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಅಸೆಸರೀಸ್ ಎಲ್ಲನೂ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದು ಫ್ರಂಟ್ ಕ್ಲ್ಯಾಂಪ್ ಆಲ್ರೆಡಿ ರೆಡಿ ಆಗಿದೆ, ಅದನ್ನು ಇವಾಗ ರೆಡೆಸರೇನಾದಲ್ಲೇ ಇದೆ. ಸೊ ಹೋಗಿ ಬೇರೆ ಪ್ರಾಡಕ್ಟ್ಸ್ನು ಚೆಕ್ ಮಾಡ್ದಂಗೂ ಆಗುತ್ತೆ. ಅದಾದಮೇಲೆ ನಂಬರ್ ಪ್ಲೇಟ್ ಕ್ಲ್ಯಾಂಪ್ನ ಆದರೆ ಇವಾಗಲೇ ಹಾಕ್ಸ್ಕೊಂಡ್ಬಿಡ್ತೀನಿ. ಅದನ್ನು ಫಿಟ್ ಮಾಡಿಕೊಂಡು ಈ ನಂಬರ್ ಪ್ಲೇಟ್ನ ಹಾಕ್ಬಿಡೋಣ. ಇವಾಗ ಸದ್ಯಕ್ಕೆ ಇದಿಷ್ಟು ವಿಷಯ. ಹಾಗೆ ಹೋಗ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ನಾನು ನಿಮಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಹೇಳ್ತೀನಿ. ಸೊ ಟೈಮ್ ಆಗಿದೆ, ಫಸ್ಟ್ ಹೊಡೋಣ, ಬನ್ನಿ, ಲೆಟ್ಸ್ ಗೋ. ಅಯ್ಯೋ ಒಳ್ಳೆ ಕಾಮಿಡಿ. ನಾನು ಗಾಡಿ ಎತ್ಕೊಂಡ್ಬಂದ್ಬಿಟ್ಟು ಆನ್ ಮಾಡಿಬಿಟ್ಟೆ, ಪಕ್ಕದಲ್ಲಿ ಆಂಟಿ ಫೋನಲ್ಲಿ ಮಾತಾಡ್ತವ್ರೆ, ಬೈತವ್ರೆ. ಫೋನಲ್ಲ ಸೌಂಡ್ ಆಂಟಿ ಜೋರಾಗಿ ಮಾಡ್ಲಾ? ಸ್ವಲ್ಪ ಮುಂದೆ ಹೋಗ್ಬಿಡೋಣ, ಪಾಪ ಅವ್ರು ಫೋನಲ್ಲಿ ಮಾತಾಡ್ತವ್ರೆ. ಮಾತಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದು ಅವೇಲೆ ಮನೆ ಹತ್ರ ಓಡಬೇಕಾದ್ರೆ ಒಂದು ವಿಷಯ ಹೇಳ್ತೀನಿ ಅಂತಂದೆ. ಏನಂದರೆ, ಬೆಂಗಳೂರಲ್ಲಿ ಇತ್ತೀಚೆಗೆ ರೂಲ್ಸ್ ಎಲ್ಲ, ಟ್ರಾಫಿಕ್ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಹೈವೇ ಏರ್ಪೋರ್ಟ್ ರೋಡಲ್ಲಿ. ಸೊ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆ ಸ್ಟೋರಿನ ರೀಶೇರ್ ಮಾಡಿದ್ದೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸಿಂದ ಅದು ಅಪ್ಡೇಟ್ ಬಂದಿದ್ದು. ಬೆಂಗಳೂರಲ್ಲಿ ಸೂಪರ್ ಬೈಕರ್ಸ್ಗಳು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಏರ್ಪೋರ್ಟ್ ರೋಡಲ್ಲೆಲ್ಲನೂ ಕ್ಯಾಮ್ರಾ ಎಲ್ಲನೂ ಫಿಕ್ಸ್ ಮಾಡಿದ್ದಾರೆ, ಹೈ ಸ್ಪೀಡ್ ಕ್ಯಾಮ್ರಾಸು. ಸೊ ಹೈ ಸ್ಪೀಡಾಗಿ ನೀವೇನಾದ್ರು ಓಡಿಸ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ, ಪ್ಲೀಸ್ ಬಿ ಕೇರ್ಫುಲ್ ಆ್ಯಂಡ್ ವಾಚ್ ಔಟ್. ಅವ್ರು ಮೇನ್ಲಿ ಏತಕ್ಕೆ ಅಂತಂದರೆ, ಏರ್ಪೋರ್ಟ್ ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವರು ಕ್ಯಾಮ್ರಾ ಎಲ್ಲನೂ ಫಿಕ್ಸ್ ಮಾಡಿದ್ದಾರೆ ಫಾರ್ ಸೇಫ್ಟಿ ಪರ್ಪಸ್. ಯೂಶಲಿ ರೂಲ್ಸ್ ಎಲ್ಲ ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕೇನೆ, ಬಟ್ ನಮ್ಗೆ ಗೊತ್ತಲ್ಲ, ಸೂಪರ್ ಬೈಕ್ಸ್ ಇಟ್ಕೊಂಡು ಸ್ಲೋ ಆಗೆಲ್ಲನೂ ಓಡಿಸಿ ಎಲ್ಲನೂ ಅಭ್ಯಾಸ ಇರಲ್ಲ. ಸ್ವಲ್ಪ ಜನ ತುಂಬ ರೆಸ್ಪಾನ್ಸಿಬಲ್ ಆಗಿ ಓಡಿಸ್ತಾರೆ, ಬಟ್ ಇನ್ನೊಂದು ಸ್ವಲ್ಪ ಜನ ನಂಗೆ ಓಡಿಸಿ ಸ್ವಲ್ಪ ಆಕ್ಸಿಡೆಂಟ್ಗಳು ಅದು ಇದೆಲ್ಲ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಫಾರ್ ಸೇಫ್ಟಿ ಮೆಷರ್ ಪರ್ಪಸ್ಗೋಸ್ಕರ ಅಲ್ಲಿ ಏರ್ಪೋರ್ಟ್ ರೋಡಲ್ಲಿ ಟ್ರಾಫಿಕ್ ಸರ್ವೆಲೆನ್ಸ್ ಕ್ಯಾಮ್ರಾಗಳೆಲ್ಲನೂ ಇನ್ಸರ್ಟ್ ಮಾಡಿದ್ದಾರೆ. ಸೊ ನೀವೇನಾದರೂ ಆ ಕಡೆ ಎಲ್ಲ ಸ್ವಲ್ಪ ರೈಡ್ ಜಾಸ್ತಿ ಹೋಗ್ತೀರಾ ಅಂತಂದರೆ ಜಸ್ಟ್ ಬಿ ಕೇರ್ಫುಲ್ ಅಷ್ಟೇ. ಆಮೇಲೆ ಇನ್ನೊಂದು ಮೇಜರ್ ಅಪ್ಡೇಟ್ ಇತ್ತು, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು, ಅದನ್ನು ನಾನು ನಿಮಗೆ ರೆಡೆಸರೇನೋ ಹೋದ್ಮೇಲೆ ಹೇಳ್ತೀನಿ. ಓಕೆ, ಟ್ರಾಫಿಕ್ ಬೇಜಾನಿದೆ ಗುರು. ನಮ್ಗೆ ಇನ್ನೊಂದೇನಂದರೆ, ಡೇ ಟೈಮಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಡೇ ಟೈಮಲ್ಲಿ ಏನು ಮಾಡೋದಕ್ಕೇ ಆಗಲ್ಲ, ರೈಡ್ಗೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಇಷ್ಟೊತ್ತಿನಲ್ಲಿ ಹೋಗ್ತಾ ಇರೋದು, ಆ ಪಾರ್ಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬೇಡ ಅಂತ.
ಈ ರೆವ್ ಮ್ಯಾಶ್ ಮಾಡ್ಕೊಂಡು ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದ್ರಲ್ಲಿ ಸಿಗೋ ಮಜನೇ ಬೇರೆ ಗೈಸ್. ಓಕೆ, ಸೊ ಫೈನಲಿ ರೈಡರ್ಸ್ ಅರೇನಾ ಹತ್ರ ಬಂದೆ. ಓಕೆ, ಸೊ ಹೊರಗಡೆ ಹೋಗ್ಬಿಟ್ಟು ಏನದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆ, ಸೊ ರೈಡರ್ಸ್ ಅರೇನಾ ಹತ್ರ ಬಂದೆ. ಸೊ ಪ್ರಾಡಕ್ಟ್ಸ್ಗಳೆಲ್ಲನೂ ತೋರಿಸ್ತಾ ಇದ್ರು. ನನಗಂತೂ ಸೀರಿಯಸ್ಲಿ ಸರ್ಪ್ರೈಸಿಂಗ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಪ್ರಾಡಕ್ಟ್ಸ್ಗಳೆಲ್ಲನೂ. ಸೊ ತೋರಿಸ್ತೀನಿ. ನಮ್ಮ ಜೊತೆ ಇವಾಗ ಕುಶಲ್ ಭಾಯ್ ಇದ್ದಾರೆ. ಕುಶಲ್ ಭಾಯ್, ನಮಸ್ಕಾರ ಬಾಯ್. ಸೊ ಬನ್ನಿ, ನೀವೇ ತೋರಿಸಿ ಪ್ರಾಡಕ್ಟ್ಸ್ಗಳೆಲ್ಲನೂ. ಸೊ ಫಸ್ಟ್ ಕಾಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು, ZX6R ಥ್ಯಾಂಕ್ ಯು. ವೆರಿ ಬಿಗ್ ಅಪ್ಗ್ರೇಡ್ ಫ್ರಮ್ KTM ADV 390. ಹೌದು. ಸೊ ADV 390ಗೆ ನಿಮ್ಮ ಆಕ್ಸೆಸರೀಸ್ ನಾನು ಕೊಟ್ಟೆ. ಹೌದು. ಈಗ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದು 6Rಗೆ ಯಾರು ಪ್ರೊಡ್ಯೂಸ್ ಮಾಡಿಲ್ಲ, ನಾನು ನಿಮ್ಗೆ ಪ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ. ಎಕ್ಸಾಕ್ಟ್ಲಿ. ಇದು ರೇಡಿಯೇಟರ್ ಗಾರ್ಡ್. ADV 390ಗೂ ರೇಡಿಯೇಟರ್ ಗಾರ್ಡ್ ಸೇಮ್ ಮಟೀರಿಯಲ್ ಮಾಡಿರೋದು, ಏರ್ಕ್ರಾಫ್ಟ್ ಗ್ರೇಡ್ ಅಲ್ಯೂಮಿನಿಯಂ ವಿತ್ ಹನಿಕೋಮ್ ಪ್ಯಾಟರ್ನ್. ಹೌದು, ಹನಿಕೋಮ್ ಪ್ಯಾಟರ್ನ್ ಇದೆ ಅಲ್ಲ, ಸಕ್ಕತ್ತಾಗಿ ಬಂದಿದೆ ಇದು. ಅದು ಮೆಟೀರಿಯಲ್ ಆ್ಯಕ್ಚುಲಿ ನನಗೆ ಮೇಯ್ನ್ಲಿ ಬೇಕಾಗಿದ್ದು ಲೈಟ್ ವೆಯ್ಟ್, ಬಿಕಾಸ್ ಸೂಪರ್ ಬೈಕಲ್ಲೂ ವೆಯ್ಟು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಅವ್ರಿಗೆ ಹೇಳಿದೆ ತುಂಬಾ ಲೈಟ್ ವೆಯ್ಟ್ ಬೇಕು, ಯಾವುದೇ ಥರ ತುಂಬ ತಿಕ್ಕಾಗಿ ಆ ಥರ ಎಲ್ಲ ಇರಬಾರ್ದು ಅಂತ ಬಿಟ್ಟು ಎಕ್ಸಾಕ್ಟ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿದೆಯೋ ಅದೇ ಥರನೇ ಬಂದಿದೆ. ಸೆಕೆಂಡ್ ಪ್ರಾಡಕ್ಟ್ಗಳು ಇದೆಯಲ್ಲ, ನಿಮಗೆ ಟೇಲ್ ಟೈಡಿ ಬೇಕಿತ್ತು. ಹಾಂ, ಟೇಲ್ ಟೈಡಿ ಒಂದು, ಅದಾದಮೇಲೆ ನಂಬರ್ ಪ್ಲೇಟ್ ಕ್ಲ್ಯಾಂಪ್. ಸೊ ತುಂಬ ಜನ ಕೇಳ್ತಿದ್ರಲ್ಲ ಗೈಸ್, ನಂಬರ್ ಪ್ಲೇಟ್ ಯಾಕೆ ಹಾಕಿಲ್ಲ ಅಂತ. ಫೈನಲಿ ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಬಂದಿದೆ. ಸೊ ಇದನ್ನೆಲ್ಲನೂ ಫಿಟ್ ಮಾಡಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟು ಫೋಕ್ ಪ್ರೊಟೆಕ್ಟರ್. ಇದು ಸೊ ಫೋಕ್ ಸಿಲೆಂಟದು ಪ್ರೊಟೆಕ್ಟರ್ ಬರುತ್ತೆ. ಸೊ ಇದನ್ನು ಹಾಕಿಸ್ಬೇಕು. ಫಿಟ್ಮೆಂಟ್ ಎಲ್ಲನೂ ನಾನು ಪ್ರಾಬ್ಲಿ ಸಪ್ರೇಟಾಗಿ ನಿಮಗೆ ತೋರಿಸ್ತೀನಿ. ಇನ್ಸ್ಟಾಲೇಷನ್ಗೆ ಅಂತಲೇ ಬರೋಣ, ನಾಳೆ ಇಲ್ಲ ನಾಡಿದಲ್ಲಿ ಬಂದುಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಸ್ಕೊಂಡು ಹೋಗ್ತೀನಿ. ಆವಾಗ ಈ ಪ್ರಾಡಕ್ಟ್ಸ್ಗಳೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ಫಿಟ್ ಆದಮೇಲೆ ಎಲ್ಲನೂ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ನನಗೆ ಮೇಯ್ನ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದು ನಂಬರ್ ಪ್ಲೇಟ್. ಅಟ್ಲೀಸ್ಟ್ ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಹಾಕಿಬಿಟ್ರೆ ಅದೊಂದು ಸ್ವಲ್ಪ ಈಸಿ ಆಗಿಬಿಡುತ್ತೆ. ಸೊ ನಂಬರ್ ಪ್ಲೇಟ್ನ ತಂದಿದ್ದೀನಿ, ನೋಡೋಣ ನಾವೇ ಆದರೆ ಇದನ್ನೆಲ್ಲ ಫಿಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ಪ್ರಾಡಕ್ಟ್ಸ್ಗಳೆಲ್ಲನೂ ಆ್ಯಕ್ಚುಲಿ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಫಿನಿಶಿಂಗೂ ಅಷ್ಟೇ, ನೀವು ನೋಡ್ಬೋದು ಇಲ್ಲಿ ರೇಡಿಯೇಟರ್ ಗಾರ್ಡಲ್ಲಿ ಈ ಕಡೆ ಬ್ರ್ಯಾಂಡಿಂಗ್ ಬಂದಿದೆ. ಅದಾದಮೇಲೆ ಈ ಕಡೆ ಫಿನಿಶ್ ನೋಡಿ, ಒಂದು ಎಡ್ಜಲ್ಲೂ ನಿಮಗೆ ಎಲ್ಲೂ ಎಕ್ಸ್ಟ್ರಾ ಇದೆಲ್ಲನೂ ಮಾರ್ಕಿಂಗ್ಸು ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ. ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ ಇದು. ಮತ್ತು ಈ ಪ್ರಾಡಕ್ಟ್ಸ್ಗಳನ್ನು ಅಷ್ಟೇ, ಟೇಲ್ ಟೇಡಿ ಇದೆಲ್ಲನೂ ಸಖತ್ ಪ್ರೀಮಿಯಮ್ ಆಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್, ವೆರಿ ಗುಡ್ ಜಾಬ್, ವೆರಿ ಗುಡ್ ವರ್ಕ್. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್ ಇದನ್ನೆಲ್ಲನೂ ಫಿಟ್ ಮಾಡಿಸ್ಬಿಟ್ಟು ನಮ್ಮ ಗಾಡಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಅಂತ. ಸೊ ನಮ್ಮ ಬಾಯಿ ಇವಾಗ ನೆಕ್ಸ್ಟು ಬರ್ಡೇ ಬ್ಯಾಶ್ ಬರ್ತಾ ಇದೆ ರೈಡರ್ಸ್ ಅರೇನಾದು. ಸೊ ಅದಕ್ಕೆ ಅಂತಲೇ ಇವಾಗ ಸೇಲ್ಸ್ ಎಲ್ಲನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬರ್ಡೇ ಬ್ಯಾಶ್ 29th ಸೆಕೆಂಡ್ ತನಕ ಮಾಡ್ತಾ ಇದ್ದೀವಿ. ಓಕೆ, 29th ಸೆಕೆಂಡ್ ಬರ್ಡೇ ಬ್ಯಾಶಲ್ಲಿ ಯೂಶಲಿ ನೀವು ನನ್ಗೆ ಗಿಫ್ಟ್ ಕೊಡಬೇಕು. ಈಗ ಬರ್ಡೇಸ್ಗಳಲ್ಲಿ ನಾನು ನಿಮ್ಗೆ ಗಿಫ್ಟ್ ಕೊಡಬೇಕು ಇವಾಗ ನಿಮ್ಮ ಬರ್ಡೇ ಅಂತ ಅಂದ್ಬಿಟ್ಟು. ಈಗ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ. ಇವರೇ ನಮಗೆ ಗಿಫ್ಟ್ ಕೊಡ್ತಾರೆ. ಸೊ ಏನೇನು ಕೊಡ್ತೀರಾ ಗಿಫ್ಟ್ ಎಲ್ಲನೂ ಫುಲ್? ಸೊ ಟೋಟಲಿ ನಿಮಗೆ ಬರ್ಡೇ ಬ್ಯಾಶ್ ಸೇಲ್ ಅಂತ ಹಾಕ್ತಾ ಇದ್ವಿ. ಸೊ ಅದರಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಆಲ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್, ನಾಟ್ ಚೈನೀಸ್ ಪ್ರಾಡಕ್ಟ್ಸ್, ಆಲ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಪರ್ಫೆಕ್ಟ್ ಪ್ರೈಸಿಂಗ್, ಗುಡ್ ಡಿಸ್ಕೌಂಟ್, ಗುಡ್ ಆಫರ್. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಇದರಲ್ಲಿ ಏನಿರುತ್ತೆ ನಿಮಗೆ, ಎವ್ರಿ 10,000, 20,000, 30,000 ಆಲ್. ಓಕೆ, ವಿ ವಿಲ್ ಆಲ್ಸೋ ಗಿವ್ ಯು ಅನ್ ಎಕ್ಸ್ಟ್ರಾ ಗಿಫ್ಟ್. ಓಕೆ, ಸೊ ಇನ್ನೇನು ಬಂತಲ್ಲ ಡಬಲ್ ಧಮಾಕ ಇನ್ನೇನು ಬರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಇನ್ನೂ ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲ ಏನೇನು ಡಿಸ್ಕೌಂಟ್ಸ್ ಇದೆ ಅದನ್ನೆಲ್ಲನೂ ನಿಮಗೆ ಬೇಕು ಅಂತಂತಂದರೆ ರೈಡರ್ಸ್ ಅರೇನಾ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡ್ತೀನಿ, ಇಷ್ಟರಲ್ಲೇ ಬರುತ್ತೆ. ಈ ಬ್ಯಾಚ್ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ಆ ರೀಲ್ಸಲ್ಲಿ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ಸ್ಟಾಲೇಷನ್ ಬರ್ತೀನಿ ಅಂದರೆ ಅವಾಗಲೂ ನಿಮ್ಗೆ ತೋರಿಸ್ತೀನಿ ಪ್ರಾಡಕ್ಟ್ಸ್ಗಳೆಲ್ಲನೂ ಯಾವ್ಯಾವ್ದು ಇರುತ್ತೆ ಏನೇ ಅಂತಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗ ಬಂದಿದ್ದ ಕೆಲಸ ಇದೊಂದು ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಒಂದು ಫಿಟ್ ಮಾಡಿಬಿಡೋಣ ಇವಾಗಲೇ. ಮಾಡಿಬಿಡ. ಓಕೆ, ಸೊ ಇವಾಗ ಫಿಟ್ ಮಾಡಿಸೋಣ. ಸೊ ಬೇಸಿಕ್ಲಿ ಇದು ಕ್ಲ್ಯಾಂಪ್ ಬಂದುಬಿಟ್ಟು ಮಿರರ್ ಇದೆಯಲ್ಲ, ಮಿರರ್ದು ಬೋಲ್ಟ್ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಬರುತ್ತೆ. ಸೊ ಮಿರರ್ನ ರಿಮೂವ್ ಮಾಡಿ ಆ ಕ್ಲ್ಯಾಂಪ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಮಿರರ್ ಫಿಟ್ ಮಾಡಬೇಕು. ಓಕೆ, ಸೊ ಇವಾಗ ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಹಾಕಿದ್ದೀವಿ. ಸೊ ಇದ್ರ ಮೇಲ್ಗಡೆ ಇವಾಗ ನಂಬರ್ ಪ್ಲೇಟ್ ಇದೆಯಲ್ಲ, ಸೊ ಅದನ್ನು ಈ ಫ್ರೇಮ್ ಜೊತೆ ಫಿಟ್ ಮಾಡ್ತಾ ಇದ್ದೀವಿ. ಕುಶಲ್ ಭಾಯ್ ಇವಾಗ ನಮ್ಮ ಗಾಡಿನ ಆನ್ ಮಾಡ್ತಾರೆ.
ಓಕೆ, ಸೊ ಫೈನಲಿ ನಂಬರ್ ಪ್ಲೇಟ್ದು ಮುಗೀತು. ಇನ್ನು ನೆಕ್ಸ್ಟ್ ಏನಿದ್ರು ಅಸೆಸರೀಸ್ ಎಲ್ಲ ಫಿಟ್ ಮಾಡಬೇಕು. ಅದು ನೆಕ್ಸ್ಟ್ ಈ ವೀಕಲ್ಲಿ ಬಂದು ಫಿಟ್ ಮಾಡಿಸ್ಕೊಳ್ಳೋಣ. ಹೇಗಿದೆ ಬೈಕು? ಓಕೆ ಬೈ, ಸೂಪರ್ ಇದೆ. ಆರೋ ಎಕ್ಸಾಸ್ಟ್ ಮೇನ್ಲಿ. ಓಕೆ, ಸೊ ಆಲ್ ಗುಡ್. ಓಕೆ, ಸೊ ಫಿಟ್ಟಿಂಗ್ ಎಲ್ಲನೂ ಆಯಿತು. ಸೊ ಫೈನಲಿ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ. ನಂಬರ್ ಪ್ಲೇಟ್ ಕೇಳ್ತಾ ಇದ್ರಲ್ಲ, ಇದೇ ನಮ್ಮ ಗಾಡಿ ನಂಬರು. ಸದ್ಯಕ್ಕೆ ಫ್ಯಾನ್ಸಿ ನಂಬರ್ ಎಲ್ಲ ಏನಿಲ್ಲ, ಪ್ರೀವಿಯಸ್ ಓನರ್ ಫ್ಯಾನ್ಸಿ ನಂಬರ್ ಎಲ್ಲ ಹಾಕ್ಸಿಲ್ಲ. ಸೊ ಒನ್ಸ್ ಇಟ್ ಈಸ್ ರಿಜಿಸ್ಟರ್ಡ್ ಫ್ಯಾನ್ಸಿ ನಂಬರ್ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ. ಸೊ ಫಿಟ್ಟಿಂಗ್ ಕೆಲಸ ಎಲ್ಲ ಮುಗೀತು. ನಾವು ಇವಾಗ ಹೊಡೋಣ. ಬೇಡ, ಮತ್ತೆ ಬರ್ತೀನಿ ನಾಳಿದ್ದು. ಅದೆಲ್ಲ ಅಸೆಸರೀಸ್ ಎಲ್ಲ ಹಾಕ್ಸ್ಬೇಕಲ್ಲ, ಒಟ್ಟಿಗೆ ಫಿಟ್ಟಿಂಗ್ ಮಾಡಿಸ್ತೀನಿ. ಓಕೆ ಸರಿ, ಬಾಯ್, ಥ್ಯಾಂಕ್ ಯು, ಸಿಗೋಣ. ಓಕೆ, ನಂಬರ್ ಪ್ಲೇಟ್ ಎಲ್ಲ ಹಾಕ್ಸಾಯಿತು. ಬೇರೆ ಪ್ರಾಡಕ್ಟ್ಗಳೆಲ್ಲನೂ ನೆಕ್ಸ್ಟು ನಿಮಗೆ ಇಷ್ಟಲ್ಲೇ ಹೇಳ್ತೀನಿ. ಸೊ ಆಮೇಲೆ ರೈಡರ್ಸ್ ಅರೇನಾ ಕಡೆಯಿಂದ ನೆಕ್ಸ್ಟ್ ಒಂದು ಬರ್ಡೇ ಬ್ಯಾಶ್ ಸೇಲ್ ಕೂಡ ನಡೀತಾ ಇದೆ. ಅದು 29th 2ndವರೆಗೂ ಇರುತ್ತೆ. ನೀವು ನಿಮಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲನೂ ಒಳ್ಳೆ ಡಿಸ್ಕೌಂಟಲ್ಲಿ ನೀವು ತೊಗೊಳ್ಬೋದು. ನಂಬರ್ ಪ್ಲೇಟ್ ಹಾಕ್ಸೋವರೆಗೂ ಒಂದು ತಲೆನೋವಿತ್ತ ಹಾಕಿಸ್ಬೇಕು ಅಂತ. ಇವಾಗ ನಂಬರ್ ಪ್ಲೇಟ್ ಹಾಕ್ಸಾದ್ಮೇಲೆ ಇನ್ನೊಂದು ಥರ ತಲೆನೋವು, ಯಾಕಂದರೆ ಫೈನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಇನ್ನು ನಮ್ಮ ಗಾಡಿಗೆ ಮಿಕ್ಕಿದ ಅಸೆಸರೀಸ್ ಎಲ್ಲನೂ ಹಾಕ್ಸ್ಬಿಟ್ರೆ ನಮ್ಮ ಬೇಸ್ಟು ಕಂಪ್ಲೀಟ್ಲಿ ರೆಡಿ. ಸೊ ಅಸೆಸರೀಸ್ ಎಲ್ಲ ಫಿಟ್ ಮಾಡಾದ್ಮೇಲೆ ಅದರದ್ದು ಪ್ರಾಡಕ್ಟ್ ಲಾಂಚ್ ಕೂಡ ಇರುತ್ತೆ. ಅವತ್ತೊಂದು ದಿನ ನಾವು ಮೀಟಪ್ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ಫೈನಲ್ ಡೇಟ್ ಯಾವತ್ತು ಅಂತ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ, ಸಿಗೋಣ. ತುಂಬ ಜನ ಕೇಳ್ತೀರಿ ಮೀಟಪ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ರೈಡರ್ಸ್ ಅರೇನಾದಲ್ಲೇ ಮೀಟಪ್ ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಇನ್ನೂ ಸಾಕಷ್ಟು ಬೇಕು. ನೆಕ್ಸ್ಟ್ ಏನು ಅಪ್ಕಮಿಂಗ್ ಕ್ರೇಜಿ ಕಂಟೆಂಟ್ಸ್ಗಳು ಬರುತ್ತೆ. ಸೊ ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.